ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ. ಇವತ್ತೇ ರಾಜ್ಯದಲ್ಲಿ ಕುರ್ಚಿ ಕುರುಕ್ಷೇತ್ರಕ್ಕೆ ತೆರೆ ಬೀಳುತ್ತಾ ಕಳೆದ 2 ತಿಂಗಳಿಂದ ಪವರ್ ಶೇರಿಂಗ್ ದೇ ಸದ್ದು. ಎಲ್ಲಾ ಗೊಂದಲಕ್ಕೂ ಹೈಕಮಾಂಡ್ ನಿಂದ ಇವತ್ತೇ ಕ್ಲೈಮ್ಯಾಕ್ಸ್. ನೋಡಿ, ಬಹಳಷ್ಟು ಕುತೂಹಲ ಕೆರಳಿಸ್ತಾ ಇದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ. ದೆಹಲಿಯಲ್ಲಿ ನಡೆಯುವಂತಹ ಹೈ ವೋಲ್ಟೇಜ್ ಸಭೆಗೆ ಕೌಂಟ್ ಡೌನ್ ಶುರುವಾಗಿದೆ. ಖರ್ಗೆ, ಸುರ್ಜೇವಾಲಾ, ವೇಣುಗೋಪಾಲ್ ಸಭೆ ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ. ರಾಹುಲ್ ಗಾಂಧಿ ಜೊತೆಗೆ ಚರ್ಚೆಯನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಡ್ತಾರೆ. ಇವತ್ತಿನ ಮೊದಲ ಸಭೆಯಲ್ಲಿ ಫೈನಲ್ ಆಗ್ಲಿಲ್ಲ ಅಂತ ಅಂದ್ರೆ ನಾಳೆ ಡಿಸಿಷನ್. ಒಂದು ವೇಳೆ ಇವತ್ತೇ ಫೈನಲ್ ಆದ್ರೆ ಸಿಎಂ ಡಿಸಿಎಂಗೆ ಫೋನ್ ಹೋಗುತ್ತೆ. ಫೋನ್ ಬರಲಿಲ್ಲ ಅಂದ್ರೆ ನಾಳೆ ಒಳಗೆ ಫೈನಲ್ ಮಾಡಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ಗೆ ಕರೆ ಮಾಡ್ತಾರೆ. ನಾಳೆನೂ ಆಗ್ಲಿಲ್ಲ ಅಂತ ಅಂದ್ರೆ ನವೆಂಬರ್ 29ಕ್ಕೆ ಅಂತಿಮ ನಿರ್ಧಾರ. 2 ದಿನಗಳಲ್ಲಿ ಏನೂ ಆಗ್ಲಿಲ್ಲ ಅಂತ ಅಂದ್ರೆ ಶನಿವಾರ ಫೈನಲ್ ಡಿಸಿಷನ್. 3 ದಿನದಲ್ಲಿ ಸಿಎಂ ಡಿಸಿಎಂಗೆ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಫೋನ್ ಬರ್ಬೋದು. ಅಥವಾ ಇಬ್ಬರನ್ನ ಕರೆಸ್ಕೊಂಡು ಹೈಕಮಾಂಡ್ ಅಂತಿಮ ನಿರ್ಣಯವನ್ನ ಕೈಗೊಳ್ಳಬಹುದು. ಒಬ್ಬರ ಕೈ ಇಳಿಸಿ ಮತ್ತೊಬ್ಬರ ಕೈಯನ್ನ ರಾಹುಲ್ ಗಾಂಧಿ ಎತ್ತುತ್ತಾರೆ. ಒಂದೇ ಒಂದು ಡಿಸಿಷನ್, 3 ದಿನ ಏನಾಗುತ್ತೆ? ನಾಯಕತ್ವ ಕ್ಲೈಮ್ಯಾಕ್ಸ್ ನಲ್ಲಿ ಲಾಸ್ಟ್ 3 ಡೇಸ್ ಇದೆಯಲ್ಲ, ಅದು ಬಹಳ ಥ್ರಿಲ್ಲಿಂಗ್. ನಾಯಕತ್ವ ಕ್ಲೈಮ್ಯಾಕ್ಸ್ಗೆ ಕೊನೆ 3 ದಿನಗಳೇ ಅತ್ಯಂತ ನಿರ್ಣಾಯಕ. ದೆಹಲಿಯಲ್ಲಿ ಕೆಲವೇ ಕ್ಷಣಗಳಲ್ಲಿ ಹೈ ವೋಲ್ಟೇಜ್ ಸಭೆ ಕೂಡ ಆರಂಭ ಆಗುತ್ತೆ. ರಾಹುಲ್ ಗಾಂಧಿ ಜೊತೆಗೆ ಚರ್ಚೆಯನ್ನ ಮಾಡ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಈಗ ಆಲ್ರೆಡಿ ಒಂದು ಮೆಸೇಜ್ ಬಂದಿದೆ ಡಿಕೆ ಶಿವಕುಮಾರ್ ಅವರಿಗೆ. ಮತ್ತೊಂದು ಕಡೆ ಹೈ ವೋಲ್ಟೇಜ್ ಸಭೆಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಈ ನಾಯಕತ್ವ ಕ್ಲೈಮ್ಯಾಕ್ಸ್ ಏನಿದೆ, ಆ ಕ್ಲೈಮ್ಯಾಕ್ಸ್ಗೆ ಕೊನೆ 3 ದಿನ ಇದೆಯಲ್ಲ, ಅದು ಬಹಳ ಇಂಟ್ರೆಸ್ಟಿಂಗ್. ಬಹುಶಃ ಇವತ್ತು ನಡೆಯುವಂತಹ ಸಭೆಯಲ್ಲಿ ಏನಾದರೂ ಈ ವಿಚಾರಕ್ಕೆ ಸಂಬಂಧಪಟ್ಟಂತ ನಿರ್ಣಯ ಆದರೆ ಇವತ್ತೇ ಡಿಸೈಡ್ ಆಗಬಹುದು. ಅಥವಾ ಇವತ್ತಿಲ್ಲ ಅಂತ ಅಂದರೆ ಏನು ಇದಕ್ಕೆ ಸಂಬಂಧಪಟ್ಟಂತೆ ಬೆಳವಣಿಗೆ ಆಗಲಿಲ್ಲ ಅಂತ ಅಂದರೆ ನಾಳೆನೂ ಇಲ್ಲ ಅಂತ ಅಂದರೆ 2 ದಿನ ಆದಮೇಲೆ ಶನಿವಾರ ಅಂತಿಮ ನಿರ್ಧಾರ ಹೈಕಮಾಂಡ್ನಿಂದ ಹೊರಬೀಳುತ್ತೆ. ನಾವು ರಿಯಾಲಿಟಿ ಶೋಗಳಲ್ಲಿ ನೋಡ್ತೀವಲ್ಲ, ಕೊನೆ ಟೈಮಲ್ಲಿ ಆ ಕಡೆ ಒಬ್ಬರು ಈ ಕಡೆ ಒಬ್ಬರು, ವಿನ್ನರ್ ಯಾರು ರನ್ನರ್ ಯಾರು ಅಂತೇಳಿ. ಆ ಥರ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಅವ್ರ ಕೈ ಮೇಲೆತ್ತುತ್ತಾರ ಅಥವಾ ಡಿ ಕೆ ಶಿವಕುಮಾರ್ ಅವ್ರ ಕೈ ಮೇಲೆತ್ತುತ್ತಾರ? ಯಾರಿಗೆ ಅಸ್ತು ಅಂತಾರೆ, ಯಾರಿಗೆ ಸುಸ್ತಾಗತ್ತೆ? ಈ ಥರದ್ದೆಲ್ಲ ಪ್ರಶ್ನೆಗಳು, ಕುತೂಹಲಗಳು ಸಹಜವಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳಿಂದ ಸಾಕಷ್ಟು ಪ್ರಶ್ನೆಗಳು ಹುಟ್ಟುಕೊಳ್ತಾ ಇದೆ. ಅದರ ಜೊತೆಗೆ ಕ್ಯೂರಿಯಾಸಿಟಿ ಕೂಡ. ಯಾಕಂತಂದರೆ ಇತ್ತ ಸಿಎಂ ಸಿದ್ದರಾಮಯ್ಯ ಬಣ ತೆರೆಮರೆಯಲ್ಲಿ ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಇತ್ತ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿರುವಂತಹ ನಾಯಕರು ಕೂಡ ಶತಾಯ ಗತಾಯ ಈ ಬಾರಿ ಅವರನ್ನು ಸಿಎಂ ಮಾಡಲೇಬೇಕು ಅನ್ನುವಂಥ ಪಟ್ಟು ಹಿಡಿದಿದ್ದಾರೆ. ಮತ್ತೊಂದು ಕಡೆ ಈ ರಾಜಕೀಯ ನಾಯಕರ ಕೆಸರೆರಚಾಟದ ಮಧ್ಯೆನೇ ಈಗ ಸ್ವಾಮೀಜಿಗಳ ಎಂಟ್ರಿ ಕೂಡ ಆಗಿದೆ. ಒಂದಷ್ಟು ಜನ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸ್ತಾ ಇದ್ದಾರೆ, ಇನ್ನೊಂದಷ್ಟು ಜನ ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ. ಸಹಜವಾಗಿ ಹೈಕಮಾಂಡ್ ಲೆವೆಲಲ್ಲಿ ನಡೆಯುವಂತಹ ಈ ಹೈ ವೋಲ್ಟೇಜ್ ಸಭೆಯಲ್ಲಿ ಏನು ನಿರ್ಣಯ ಆಗುತ್ತೆ, ಏನು ಚರ್ಚೆ ಆಗುತ್ತೆ ಅನ್ನುವಂಥದ್ದು ಸದ್ಯ ಇರುವಂತಹ ಕುತೂಹಲ. ರಾಜ್ಯ ಕಾಂಗ್ರೆಸ್ನಲ್ಲಿ ನೀ ಕೊಡೆ ನಾ ಬಿಡೆ ಅನ್ನುವಂತಹ ಪರಿಸ್ಥಿತಿ ಇದೆ. ಮತ್ತೊಂದು ಕಡೆ ಸಿಎಂ ಕುರ್ಚಿಯನ್ನ ಬಿಟ್ಕೊಡೋದಕ್ಕೆ ಸಿದ್ದರಾಮಯ್ಯ ಅವರು ಸುತಾರಾಮ್ ಒಪ್ತಾ ಇಲ್ಲ. ಅತ್ತ ಕೊಟ್ಟ ಮಾತನ್ನ ಉಳಿಸ್ಕೊಳ್ಬೇಕು ಅಂತೇಳಿ ಹೋದಲ್ಲಿ ಬಂದಲ್ಲಿ ಒಂದು ರೀತಿ
ಸೆನ್ಸಿಟಿವ್ ಆಗಿ ಮಾತಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಮೊನ್ನೆ ಇತ್ತೀಚೆಗೆ ಅವರು ಸಭೆ ಸಮಾರಂಭಗಳಿಗೆ ಹೋದಂಥ ಸಂದರ್ಭದಲ್ಲಿ ಕೊಟ್ಟ ಮಾತಿನ ಬಗ್ಗೆ ಉಳಿಸ್ಕೊಳ್ಳೋದು, ಆಮೇಲೆ ವರ್ಲ್ಡ್ ಪವರ್ ಅನ್ನುವಂಥ ವಿಚಾರ ಎಲ್ಲ ಹೇಳಿದ್ದು, ಆ ಎಲ್ಲ ವಿಚಾರಗಳನ್ನು ಗಮನಿಸ್ತಾ ಇದ್ರೆ ಪದೇ ಪದೇ ಕೊಟ್ಟ ಮಾತನ್ನ ನೆನಪಿಸುವಂತಹ ಕೆಲಸವನ್ನ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ.